ಶಾಸಕರ ಅಮಾನತು ಪ್ರಕರಣಕ್ಕೆ ಹೆದರುವ ಅವಶ್ಯಕತೆ ನಮಗಿಲ್ಲ. ಅಧಿವೇಶನದಲ್ಲಿ ಈ ಬಾರಿಯೂ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದೆ. ಸರ್ಕಾರ ಸ್ಪೀಕರ್ಗೆ ತಾಕತ್ತು ದಮ್ಮು ಇದ್ರೆ ನನ್ನನ್ನೇ ಅಮಾನತು ಮಾಡಲಿ ನೋಡೋಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಮಾತನಾಡಿದ ಆರ್ ಅಶೋಕ್, ಕಳೆದ ಬಾರಿಯ ಅಧಿವೇಶನದಲ್ಲಿ ಸ್ಪೀಕರ್ ಬಿಜೆಪಿಯ 18 ಶಾಸಕರನ್ನು ಅಮಾನತು ಮಾಡಿದ್ರು. ಬಳಿಕ ನಮ್ಮ ಹೋರಾಟಕ್ಕೆ ಬೆದರಿ ಅಮಾನತು ವಾಪಸ್ ಪಡೆದಿದೆ. ಅಮಾನತು ಬೆದರಿಕೆಗಳಿಗೆಲ್ಲ ಬಿಜೆಪಿ ಹೆದರಲ್ಲ ಅಂದಿದ್ದಾರೆ. ಎಲ್ಲ ಏನು ಹೇಳ್ತಾರೆ, ಪಾಪ ಬಿಜೆಪಿ MLAಗಳಿದ್ದ ಅಮಾನತು ವಾಪಸ್ ತೆಗೆಸ್ಕೊಳ್ಳೋದ್ರಲ್ಲಿ ಅಶೋಕ್ ಅವರು ಸುಸ್ತಾಗ್ಬಿಟ್ಟಿದ್ದಾರೆ ಅಂತಾರೆ. ವಾಪಸ್ ತೆಗಿಲೇಬೇಕು ಅವರು. ಸಂವಿಧಾನದಲ್ಲಿ ಅದು ಇಲ್ಲೇ ಇಲ್ಲ. ನಿಮ್ಗೆ 6 ತಿಂಗಳು ಮಾಡೋ ಅಧಿಕಾರನೇ ಇಲ್ಲ ನಿಮಗೆ. ಅಲ್ಲ, ಈ ಸಲನೂ ಅಮಾನತು ಮಾಡಲ್ಲ ಅಂತ ಏನಿದೆ ಗ್ಯಾರಂಟಿ? ನೀವು ಪ್ರತಿಭಟನೆ ಮಾಡೋದು, ಇನ್ನೊಂದು ಮಾತ್ರ ಮಾಡೋದು, ಅದೊಂಥರ ಭಯ ಬೀಳ್ಸೋ ತರ ಅಂತ ಯಾಕೆ ಆಗಿರ್ಬಾರ್ದು? ಅಮಾನತ್ ಮಾಡ್ಲಿ, ನಾವೇನ್ ಕೇರ್ ಮಾಡಲ್ಲ. ಈ ಸಲ ಅಮಾನತ್ ಮಾಡಿದ್ರು ಕೇರ್ ಮಾಡಲ್ಲ. ಎಷ್ಟು ನನ್ನೇ ಅಮಾನತ್, ಅವ್ರ ತಾಕತ್ತಿದ್ರೆ ನನ್ನ ಮಾಡ್ಲಿ ಅಮಾನತ್ತು, ಅವ್ರಿಗೆ ದಮ್ ಇದ್ರೆ ನಾನು ಮಾಡ್ಲಿ ಅಮಾನತ್, ನೋಡೋಣ. ಅವಾಗ ನಾನು ಮೆಚ್ಚುತ್ತೀನಿ ಕಾಂಗ್ರೆಸ್ ಅವ್ರನ್ನ. ಏನ್ ಚಾಲೆಂಜ್ ಮಾಡ್ತಾ ಇದ್ದೀರಾ? 100% ಚಾಲೆಂಜು. ನಿಮ್ಗೆ ದಮ್ ಇದ್ರೆ ನನ್ನೇ ಮಾಡಿ. ಅದು ಒಂದು ರೆಕಾರ್ಡ್ ಆಗಲಿ ಕರ್ನಾಟಕದ ಇತಿಹಾಸದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.